ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇದೇ ತಿಂಗಳು 26 ಅಕ್ಟೋಬರ್ 26ನೇ ತಾರೀಕು, ಇನ್ನೇನು ಕೆಲವೇ ದಿನಗಳಿದೆ. ಸೊ ಅವತ್ತು ಫ್ರೀ ಕ್ಲಾಸ್ ಇದೆ ಸಂಜೆ 8ವರೆಗೆ. ಸ್ವತಃ ಗುರುಜಿ ಅವರೇ ತಗೊಳ್ತಾರೆ. ಜ್ಯೋತಿಷ್ಯವನ್ನು ನೀವು ಯಾಕೆ ಕಲಿಬೇಕು ಅನ್ನೋ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚು ಶುರು ಆಗ್ತಾ ಇದೆ. 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಯಾಕೆ ಕಲಿಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತು. ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿದಾಗ ನಿಮ್ಮ ಸಮಸ್ಯೆಯನ್ನು ಹೇಳಿದಾಗ ಗುರುಜಿ ಅವರು ಉತ್ತರ ಕೊಡ್ತಾರೆ. ಅದೇ ನೀವು ಜ್ಯೋತಿಷ್ಯವನ್ನ ಕಲಿತಾಗ ಅದೇ ಪ್ರಶ್ನೆಗೆ ನೀವೇ ಉತ್ತರ ಕಂಡ್ಕೋಬಹುದು. ನಿಮಗೆ ಯಾವಾಗ ಬೇಕೋ, ನಿಮ್ಮ ಏನು ಜೀವನದಲ್ಲಿ ಪ್ರಶ್ನೆಗಳಿರುತ್ತೆ ಅದಕ್ಕೆಲ್ಲ ಪ್ರತಿ ಸ್ಟೇಜಲ್ಲೂ ಕೂಡ ನೀವೇ ಆನ್ಸರ್ ಅನ್ನ ಕಂಡ್ಕೋಬಹುದು. ಸೊ ಬರೀ 6,999 ರೂಪಾಯಿಗೆ ಜ್ಯೋತಿಷ್ಯವನ್ನ ಕಲಿಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ಪ್ರಶ್ನೆ ಏನಂದ್ರೆ, ಸಾಕಷ್ಟು ಜನದ ಹತ್ರ ದುಡ್ಡಿರುತ್ತೆ ಆದ್ರೆ ಮನೆ ಕಟ್ಟೋಕ್ ಆಗಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ತುಂಬಾ ಜನ ಆ ರೀತಿ ಹೇಳ್ತಾ ಇರ್ತಾರೆ, ದುಡ್ಡಿದೆ ಏನೇ ಮಾಡಿದ್ರು ಮನೆ ಕಟ್ಟಕ್ ಆಗಲ್ಲ ಅಂತ. ಸೊ ಈ ವಿಚಾರ ಕೂಡ ಜಾತಕದಲ್ಲಿ ಇರುತ್ತಾ? ಅವ್ರ ಜಾತಕದಲ್ಲಿ ಮನೆ ಕಟ್ಟೋಕ್ ಆಗಲ್ಲ ಅನ್ನೋ ಯೋಗ ಕೂಡ ಇರುತ್ತಾ? ಜಾತಕಕ್ಕಿಂತ ಹೆಚ್ಚಾಗಿ ಮೊದಲು ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಿಳ್ಕೋಬೇಕು. ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಎಷ್ಟು ಜನರ ಹತ್ರ ಸ್ವಂತ ಮನೆ ಇದೆ ಅಂತ. ಅಂದರೆ ನಂದು ಸ್ವಂತ ಇರಲ್ಲ, ನಮ್ಮ ಅಪ್ಪಂದಿರುತ್ತೆ, ಅದು ನನಗೆ ಆಗುತ್ತೆ ಒಬ್ಬನೇ ಮಗ ಅಂದರೆ. ಆ ಇಂಡಿವಿಜುವಲ್ ಲೆಕ್ಕ ಹಾಕಿದ್ರೆ ಭಾರತದಲ್ಲಿ 70% ಜನರ ಹತ್ರ ಸ್ವಂತ ಮನೆ ಇದೆ. 70%. ಇನ್ನು 10% ಆಫ್ ದಿ ಪಾಪ್ಯುಲೇಷನ್ನು ಸ್ವಲ್ಪ ಮಿಡಲ್ ಕ್ಲಾಸಲ್ಲಿ ಬಂದು ಅವ್ರಿಗೆ ಹಣದ ಸಮಸ್ಯೆಯಿಂದನೋ ಅಥವಾ ಜಾಗದ ಸಮಸ್ಯೆಯಿಂದನೋ ತೊಗೊಳಕ್ಕಾಗೋದಿಲ್ಲ. ರೂರಲ್ ಏರಿಯಾದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಓನ್ ಹೌಸ್ ಅನ್ನೋದು, ಅರ್ಬನ್ ಏರಿಯಾ ಕಂಪೇರ್ ಮಾಡಿದ್ರೆ. ಅರ್ಬನ್ ಏರಿಯಾ ಅಂದರೆ ಸಿಟಿಯಲ್ಲಿ ಹಣದ ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಸ್ವಂತ ಮನೆ ಅನ್ನೋದು ಭಾಳ ಹಿಂದೆ ಇರಲಿಲ್ಲ. ಅದನ್ನು ಶಾಸ್ತ್ರ ಬರೀಬೇಕಾದ್ರೆ ಇವರಿಗೆ ಸ್ವಂತ ವಾಹನ, ಸ್ವಂತ ಅಂತ ಎಲ್ಲೂ ಇಲ್ಲ. ಇದನ್ನೇ ತಪ್ಪು ತಿಳ್ಕೊಂಡಿದ್ದಾರಲ್ಲ. ಸ್ವಂತ ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ ಜ್ಯೋತಿಷ್ಯದಲ್ಲಿ. ಯಾಕಂದರೆ ಇವತ್ತಿದ್ದು ನಾಳೆ ಹೋಗೋ ದೇಹದ ಸ್ವಂತ ಅಂತ ಹೆಂಗೆ ಬರುತ್ತಲ್ಲಿ? ಹೌದು ಅಲ್ವಾ? ಹೌದು. ಏನೇನು ಇವನಿಗೆ ಲಭಿಸುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟು. ನಾನೊಂದು ಮಾತು ಹೇಳ್ತೀನಿ. ಸ್ವಂತ ಮನೆ ಆಯಿತಾ, ಒಬ್ಬರು 20/30 ಕಟ್ಕೊಂಡಿದ್ದಾರೆ. ಅವ್ರು ಯಾವುದೋ ಗಾರ್ಮೆಂಟ್ಸ್ಗೆ ಹೋಗಿ ಬರ್ತಾರೆ, ಸಣ್ಣ ಜಾಗ, ಒಂದು ಕಾರ್ ತಗೊಳಕ್ಕಾಗಲ್ಲ, ಒಂದು 2 ವೀಲರ್ ನಿಲ್ಸೋಕ್ಕೂ ಸ್ವಲ್ಪ ಕಷ್ಟ, ಅದೊಂದು TVS ತಗೊಂಡು ನಿಲ್ಲಿಸಿದ್ದಾರೆ. ಸ್ವಂತ ಮನೆ. ಅದೇ ಒಂದು 2 ರೋಡ್ ಬಿಟ್ಟು ಇನ್ನೊಬ್ಬ 1 ರೋಡ್ ಹೋದರೆ ಅವನು ಬಾಡಿಗೆ ಮನೇಲಿದ್ದಾನೆ. ಆ ಬಾಡಿಗೆನ 50,000 ರೂಪಾಯಿ ಕೊಡ್ತಾನೆ ತಿಂಗಳ. ದೊಡ್ಡ ಜಾಗ, ಕಂಪನಿ ಎಲ್ಲ ಫೆಸಿಲಿಟಿ ಕೊಡುತ್ತೆ, ಕಾರು ಕೊಟ್ಟಿದೆ ಅವನಿಗೆ, ಅವನದೇ ಸ್ವಂತ ಕಾರ್ ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದಾನೆ, ಬಟ್ ಬಾಡಿಗೆ ಕಟ್ತಾ ಇದ್ದಾನೆ. ಎಷ್ಟೊಂದು ಜನ ಇದ್ದಾರೆ ಅಪಾರ್ಟ್ಮೆಂಟ್ ಬಾಡಿಗೆ ಎಲ್ಲ. ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಕೊಂಡೇ ಇರ್ತಾರೆ. ಕರೆಕ್ಟ್, ಲಕ್ಷಾಂತರ ರೂಪಾಯಿ ಕರೆಕ್ಟು. ಇವತ್ತೇನು ಸಿಟಿ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆಯೋ 1 ಲಕ್ಷ 1.25 ಲಕ್ಷ ಬಾಡಿಗೆ ಕಟ್ತಾರೆ. ಹೌದು. ಅಂದರೆ ಇಲ್ಲಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು, ಮನೆ ಕಟ್ಟೋ ವಿಚಾರಕ್ಕಿಂತ ಹೆಚ್ಚಾಗಿ ಸುಖದ ವಿಚಾರದಲ್ಲಿ 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ 4ನೇ ಮನೆ ದಶಾ, 4ನೇ ಮನೆ ಭುಕ್ತಿ ನಡೆಯುತ್ತೋ, 4 ಅಂತಕ್ಕಂಥದ್ದು ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ ಬರುತ್ತೋ ಅಂಥವ್ರಿಗೆ ಸ್ವಂತ ಇರಲಿ ಬಾಡಿಗೆ ಇರಲಿ ಲಕ್ಸುರಿ ಇರುತ್ತೆ. ಯಾಕೆಂದರೆ ಸ್ವಂತ ಅನ್ನೋದು ಒಂದು ರಿಜಿಸ್ಟ್ರೇಷನ್ ಅಷ್ಟೇ. ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ನು. ಜಾತಕದಲ್ಲಿ ಬಂದು ನಮಗೆ ರಿಜಿಸ್ಟ್ರೇಷನ್ ಯೋಗ ಇದೆಯಾ ಅಂತ ಏನಲ್ಲಿ ಬರೋದಿಲ್ಲ. ಅಲ್ಲಿ ಆ ಥರ ಎಲ್ಲ ಬರೋಲ್ಲ. ನಿಮಗೆ ಗೌರ್ಮೆಂಟಿಂದ ರಿಜಿಸ್ಟರ್ ಆಗುತ್ತೆ ಅಂತ ಜಾತಕದಲ್ಲಿ ಬರುತ್ತೆ. ನಿಮಗೆ ಕರ್ನಾಟಕ ಸರ್ಕಾರದಿಂದನೇ ರಿಜಿಸ್ಟರ್ ಆಗುತ್ತೆ. ನಿಮಗೆ ಆಂಧ್ರ ಗೌರ್ಮೆಂಟು, ಒಡಿಸ್ಸಾ ಗೌರ್ಮೆಂಟಿಂದನೇ ನಿಮ್ಮ ಜಾತಕ ತೋರಿಸ್ತಾ ಇದೆ. ಇದು ಒಂಥರ ಉಚಿತನ.
ಜ್ಯೋತಿಷ್ಯನ ಅತಿರೇಕಕ್ಕೆ ತಗೊಂಡೋದ್ರೆ ಹಿಂಗೆ ನಮಗೆ ಬರೋದು. ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ಅದೇ ಕೇಳ್ತಾರೆ, ಗುರುಜಿ ನಮಗೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ. ಮನೆ ಕಟ್ಟೋದು ಅಂತಂದರೆ ಅದು ಒಂದು ವೃತ್ತಿ ಅಂತ ತಗೊಳ್ತೀವಿ, ಅದೊಂದು ವರ್ಕ್ ಅಂತ ತಗೊಳ್ತೀವಿ. ಅದು 6ನೇ ಮನೆ ಆ್ಯಡ್ ಆಗುತ್ತೆ, 4ನೇ ಮನೆ ಜೊತೆ 6ನೇ ಮನೆ ಆ್ಯಡ್ ಆಗುತ್ತೆ. ಮನೆ ಕಟ್ಟಬೇಕು ಅಂದರೆ ನೀವು ಸಂಪಾದನೆ ಮಾಡಿರೋದನ್ನು ಕೊಡಬೇಕಲ್ಲಿ. ಅಂದರೆ ತಿಂಗಳ ಬಾಡಿಗೆ ಕೊಟ್ಟೋ ಬದಲು ಒಂದೇ ಸತಿ ಬಾಡಿಗೆ ಕಟ್ಟೋದೇ ಸ್ವಂತ ಮನೆ. ಕೆಲವರಿಗೆ ಮೈಂಡ್ ಸೆಟ್ ಇರುತ್ತೆ, ಜಾಗ ಇದ್ರು ನಮ್ಮ ಸ್ವಂತ ಮನೇಲಿ ಇರಬೇಕು. ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ತಿಂಗಳ ಬಾಡಿಗೆ ಕೊಡೋ ಬದಲು ಒಂದೇ ಸತಿ ಬಾಡಿಗೆ ಕಟ್ಬಿಡೋದೇ ಸ್ವಂತ ಮನೆ. ಯೋಚನೆ ಮಾಡಿ. ಹೌದು, ಯೋಚನೆ ಮಾಡಿ ಎಲ್ಲರೂ. ತಿಂಗಳ ಬಾಡಿಗೆ ಕಟ್ಟೋ ಬದಲು ಒಂದೇ ಲಂಸಮ್ ಕೊಟ್ಬಿಡೋದಷ್ಟೇ, ಅದೇ ಸ್ವಂತ ಮನೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು, ಕಷ್ಟ ಬೀಳದೇ ಇರಲಿ ಅಂತ ಅಷ್ಟೇ. ಮಕ್ಕಳಿಗಷ್ಟೇ ಹೆಲ್ಪ್ ಆಗುತ್ತೆ, ಅವರ ಮಕ್ಕಳಿಗೆ. ಅಲ್ಲಿ ಎಗೇನ್ ಅವ್ರಿಗೂ 4 ಬಂದಿರುತ್ತೆ. ಸೊ ಯಾರ್ಯಾರ ಜಾತಕದಲ್ಲಿ 4 ಅಂತಿರುತ್ತೋ ಮೊದಲು ಸುಖವನ್ನು ನೋಡ್ತೀವಿ. ಅದರ ಜೊತೆಗೆ ಸ್ವಂತ ಮನೆ ಇರಬೇಕು ಅಂತಂದರೆ ಆ 4 ಇರಲೇಬೇಕು. 4 ಜೊತೆ ನಿಮ್ಮ ಅನಿಸಿಕೆ ಬಯಕೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತೀವಿ. ಆ 4 ಸುಖ ಅಂತ ಬರ್ತಕ್ಕಂಥದ್ದು ನಮ್ಮದೇ ಅಂತ ಒಂದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. 4 ಅಂದರೆ ಸುಖ. ಈಗ ನಾವೆಲ್ಲ ಬೀಗ ಹಾಕ್ಕೊಂಡು ರೂಮಲ್ಲಿ ಹೋಗಿ ನಾವು ಯಾರಿಗೂ ಗಲಾಟೆ ಇಲ್ಲದೆ ಮಲ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿರೋದೇ 4ನೇ ಮನೆ, 4th ಹೌಸ್. ಸೊ 4th ಹೌಸು ಅದನ್ನು ಕೋರಿಲೇಟ್ ಮಾಡಿಕೊಂಡು ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಕೋರಿಲೇಟ್ ಮಾಡಿಕೊಂಡು ಇವರು ಸ್ವಲ್ಪ ಅದಕ್ಕೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ 6ನೇ ಮನೆ ಮತ್ತು ಅದರಿಂದ ಲಾಭ ಬರ್ತಕ್ಕಂಥ 11ನೇ ಮನೆ, 4, 6, 11 ಬಂದಾಗ ಮನೆ ಕಟ್ತಾರೆ ಅಂತ ಒಂದು ಕನ್ಸಾಲ್ಟೇಷನ್ನು. ಕೆಲವರು ಮನೆ ಕಟ್ಟುವಂಥ ವಿಚಾರದಲ್ಲಿ ಹೇಗೆ ಗ್ರಹಗಳ ಸ್ಥಿತಿಯನ್ನು ತೋರಿಸಿ ಅವರು ಅದಕ್ಕೋಸ್ಕರ ದುಡ್ಡು ಚೆಲ್ತಾರೆ. ಬಾಡಿಗೆಗೂ ಸ್ವಂತಕ್ಕೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ನಮ್ಮ ಜನಾಂಗಕ್ಕೆ ಇದು ಸ್ವಂತ. ಭೂಕಂಪ ಆಗ್ಬಿಟ್ರೆ ಯಾವ ರೋಡು ಅಂತಲೇ ಗೊತ್ತಾಗಲ್ವಲ್ಲ. ಎಷ್ಟೋ ಸಿಟಿಗಳು ಭೂಕಂಪ ಆದಾಗ ಆಚೆ ಬಂದಾಗ ಇದು ಯಾವ ರೋಡು ಎಲ್ಲ ಮರ್ಜ್ ಆಗಿಬಿಟ್ಟಿರುತ್ತೆಲ್ಲ. ಎಷ್ಟನೇ ರೋಡು, ಎಷ್ಟನೇ ಬೀದಿ, ಅವಾಗ ರಿಜಿಸ್ಟ್ರೇಷನ್ನು, ಅವಾಗೆಲ್ಲ ಏನು ಮಾಡೋಕ್ಕಾಗತ್ತೆ. ಸೊ ನಾವು ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ಗೆ ನಾವು ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥದ್ದನ್ನು ತಾಳೆ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅದನ್ನು ಹತ್ತಿರದಲ್ಲಿರ್ತಕ್ಕಂಥ ಮನೆಗಳನ್ನು ಸ್ವಲ್ಪ ಸಂಖ್ಯೆಗಳನ್ನು ನೋಡಿಕೊಂಡು 4, 6, 11, 4ನೇ ಮನೆ, 6ನೇ ಮನೆ, 11ನೇ ಮನೆ ಈ ನಮ್ಮ ಸ್ವಂತ ಮನೆಗೆ ಕೆಲವು ಜಾತಕಗಳನ್ನು ನೋಡಿ ಯಾರ್ಯಾರು 6ನೇ ಮನೆ ಅಂದರೆ ದುಡ್ಡಿಂದು ಲಂಸಮ್ ಕೊಟ್ಟರು, ಅವ್ರಿಗೆ ಲಂಸಮ್ ಕೊಡಬೇಕಲ್ವ ಒಂದು ಸೈಟ್ ತೊಗೋಬೇಕು ಅಂದರೆ. ಹಾಗೆ ನೋಡೋಕೆ ಹೋದರೆ ಬಾಡಿಗೆ ಮನೇಲಿ ಒಂದು ಒಳ್ಳೆ ದೊಡ್ಡ ಬಾಡಿಗೆ ಮನೇಲಿ ಇದ್ದರೆ ಅಲ್ಲಿ ನಾವು ಕಟ್ಟೋ ಬಾಡಿಗೆನೆಲ್ಲ ಲೆಕ್ಕ ಹಾಕಿ ಅದೇ ಜಾಗನ ನೀವು ಪರ್ಚೇಸ್ ಮಾಡಿ ಲೆಕ್ಕ ಹಾಕಿ 3 ತಲೆಮಾರಷ್ಟು ಬಾಡಿಗೆ ಕೊಡೋಷ್ಟು ದುಡ್ಡು ನಾವು ಫಸ್ಟೇ ಕೊಟ್ಬಿಟ್ಟಿರ್ತೀವಿ. 3 ತಲೆಮಾರಷ್ಟು ಕೊಡೋ ದುಡ್ಡು ಯೋಚನೆ ಮಾಡ್ಕೊಳ್ಳಿ. ಅದಕ್ಕೆ ಮನೆ ಕಟ್ಟೋದು ಇವತ್ತಿನ ಕಾಲದಲ್ಲಿ ಲಾಸ್. ಯಾರನ್ನ ಬೇಕಾದ್ರೆ ಆಡಿಟರ್ನ ಕೇಳಿ, ಕನ್ಸ್ಟ್ರಕ್ಟರ್ನ ಕೇಳಿ, ಯಾಕಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಸ್ವಂತ ಮನೆ ಅಂತ ಇವತ್ತೇನು ನಾವು ಕಟ್ತಾ ಇದ್ದೀವಿ, ನಮ್ಮಲ್ಲಿ ಯಥೇಚ್ಛವಾಗಿ ದುಡ್ಡು ಜಾಸ್ತಿಯಾಗಿ ಖುಷಿ ಪಡೋಕ್ಕೆ ಸ್ವಂತ ಮನೆ. 4ನೇ ಮನೆ ಅಂದರೆ ಸುಖ, ಖುಷಿ ಪಡೋಕ್ಕೆ 4ನೇ ಮನೆ, ಸುಖಸ್ಥಾನ ಅಂತ ಅದಕ್ಕೆ ಕರೆದಿರೋದು 4ನೇ ಮನೆಗೆ. ಈ ಸುಖಸ್ಥಾನವಾಗಿರ್ತಕ್ಕಂಥ 4ನೇ ಮನೆ ದುಡ್ಡಿದ್ರೆ ಬಂದೇ ಬರುತ್ತೆ. ಇಲ್ಲಿ 4 ಅಂತ ಇರೋದೇನು ಬೇಕಾಗಿಲ್ಲ. ನೋಡಮ್ಮ, ಇವತ್ತು ನಿನ್ನ ಹತ್ರ ದುಡ್ಡಿದ್ದರೆ, ನಿನ್ನ ಹತ್ರ ಮನೆ ಇಲ್ಲ ಅಂದರೆ ಇತ್ತಾಗ ಚಲ್ತೀನಿ, ಎಲ್ಲಿ ಬೇಕು, ಯಾವ ಏರಿಯಾ ಬೇಕು. ನಿನ್ನ ಹತ್ರ ಒಂದು 20 ಕೋಟಿ ಇದ್ದರೆ ನೀನು ಏರಿಯಾ ಚೂಸ್ ಮಾಡೋಕ್ಕೆ ನಿನಗೆ ಕನ್ಫ್ಯೂಸ್ ಆಗುತ್ತೆ. ಸರ್ ನಾನು ಸೌತಲ್ಲಿರಲ್ಲ, ಸೌತ್ ಬೆಂಗಳೂರಿಲ್ಲ, ನಾರ್ತ್ ಇರಲ್ಲ ಅಂತ ನನ್ನೇ ಕೇಳ್ತೀಯ. ದುಡ್ಡೇ ಇಲ್ಲದೆ ಇದ್ದಾಗ ಸಿಟಿ ಆಚೆ ಹೋಗಿ ಕಷ್ಟಪಟ್ಟು ಕೊಡುವಂಥದ್ದು. ಎಲ್ಲದಕ್ಕೂ ಮೂಲ ಜ್ಯೋತಿಷ್ಯದಲ್ಲಿ ಹಣ. ಮನೆ ಯೋಗ ಇದೆಯಾ ಅಂತ ಅಲ್ಲ, ಹಣ ಇದ್ದರೆ ಯೋಗ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೆ 6ನೇ ಮನೆ ಸೇರಿಸಿದ್ದಾರೆ 4ನೇ ಮನೆ ಜೊತೆಗೆ. ಈ 4ನೇ ಮನೆ ಜೊತೆ ಯಾವಾಗ 6ನೇ ಮನೆ ಮತ್ತು 11ನೇ ಮನೆ ದುಡ್ಡಿನ ಮನೆ ಸೇರುತ್ತೋ ಆವಾಗ ಅದನ್ನು ನಾವು ಸ್ವಂತಕ್ಕೆ ನಾವು ಕ್ರಯ ವಿಕ್ರಯದಲ್ಲಿ ತೊಗೊಂಡಿರ್ತಕ್ಕಂಥದ್ದು 4ನೇ ವಸ್ತುಸ್ಥಿತಿ ಅಂತ ಕರಿತೀವಿ. ಈಗ ಟಿ ವಿ ತೊಗೊಳ್ಳೋದು ಹಾಗೇ. ಇವಾಗ ಟಿ ವಿನೂ ಬಾಡಿಗೆಗೆ ಸಿಗ್ತದೆ, ಸೋಫಾನೂ ಬಾಡಿಗೆ ಸಿಗ್ತದೆ. ಇವಾಗ ಮನೇಲಿರ್ತಕ್ಕಂಥ ಫರ್ನಿಚರು ಬಾಡಿಗೆ ಸಿಗ್ತದೆ. ಸ್ವಂತವಾಗಿ ತಗೊಳ್ಳೋದು ಒಂದು, ಬಾಡಿಗೆ ತಗೊಳ್ಳೋದು ಒಂದಿದೆ. ಸೊ ಸ್ವಂತ ಬಾಡಿಗೆ ಅಂತಕ್ಕಂಥದ್ದು ಹಣದ ವಿಚಾರದಲ್ಲಿ ಬರ್ತಕ್ಕಂಥದ್ದು 1.1. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಹೋಗ್ತೀವಿ, ಮೋಸ ಹೋಗ್ತೀವಿ, ಸೈಟಿಗೆ ದುಡ್ಡು ಕೊಟ್ಟು ಮೋಸ ಹೋಗ್ತೀವಲ್ಲ, ಅಲ್ಲಿ ನಮಗೆ 8ನೇ ಮನೆ 12ನೇ ಮನೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ನಮಗೆ 5ನೇ ಮನೆ 8ನೇ ಮನೆ 12ನೇ ಮನೆ ಇದ್ದರೆ ಮೋಸ ಹೋಗೋದು ಸೈಟಿಂದ ಅಂತ ಅಲ್ಲಿ ಬಂದಿದ್ರು ಕೂಡ ಹಣೆ ಬರದಲ್ಲಿ ಮೋಸ ಹೋಗೋದು ಬರೆದಿಟ್ಟಿರುತ್ತೆ.
ಮೂಲಗಳು ಹಲವಾರು, ಮೋಸ ಹೋಗ್ತಕ್ಕಂಥ ಮೂಲಗಳು ಹಲವಾರು. ಕೆಲವರು ಕೆಲಸ ಕೊಡಿಸ್ತೀನಿ ಅಂತ ಕೊಟ್ಟು ಕಳ್ಕೊಳ್ಳೋದು ಅದು ದುಡ್ಡೆ. ಯಾರಿಗೋ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಕೊಟ್ಬಿಡ್ತೀನಿ 3 ಲಕ್ಷ ಕೊಡು ಅರ್ಜೆಂಟ್ ಇದೆ ಅಂತ ಕೊಟ್ಟು ಕಳ್ಕೊಳ್ಳೋದು ದುಡ್ಡೆ. ಅದೇ ರೂಟೇ, ಯಾವುದೋ ಒಂದು ರೂಟು. ಮದುವೆ ಇದೆ ಅರ್ಜೆಂಟ್ ಕೊಡ್ತೀನಿ ಅಂತ ಹೇಳಿ, ಮಗಳ ಮದುವೆ ನಂದು ಇನ್ನೇನು ಸೈಟ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ತಗೊಂಡು ಅವ್ರ ಮಗಳಿಗೆ ಮದುವೆ ಆಗಿ ಅವ್ರ ಮಕ್ಕಳಾಗಿ ಅವ್ರ ಮಕ್ಕಳು ಮದುವೆ ಆಗಿ ಅವ್ರ ಮೊಮ್ಮಕ್ಕಳು ಬರೋ ಟೈಮಲ್ಲಿ ಕೇಳಿದ್ರು ದುಡ್ಡಿಲ್ಲ. ಆ ಥರ ಬೇಕಾದಷ್ಟು ಜನ ಇದ್ದಾರೆ. ಸಿಂಪತಿಗೆ ಕೊಟ್ಬಿಡ್ತೀವಿ ನಾವು. ನಮ್ಮ ಹಣೆ ಬರದಲ್ಲಿ ಬರದೇ ಇರೋದು ಅಂತ ಬರೆದಾಗ ಸಿಂಪತಿ ಕೊಟ್ಬಿಡ್ತೀವಿ ಅಂತ ಅಳ್ತಾ ಇರ್ತೀವಿ. ಸೊ ಇಲ್ಲಿ ಸಹಾಯ ಮಾಡೋದು ತಪ್ಪ ಅಂತ ನಾವು ಕೇಳಿದ್ರೆ ಅವರವರ ಮನಸ್ಥಿತಿಗೆ ಬಿಟ್ಟಿದ್ದೇ ಹೊರತು ಶಾಸ್ತ್ರದಲ್ಲಿ ಸಹಾಯ ಅಂತಕ್ಕಂಥದ್ದಕ್ಕೆ ನಿಮಗೆ ಪುಣ್ಯ ಲಭಿಸುತ್ತೆ ಅಂತ ಎಲ್ಲೂ ಇಲ್ಲ. ಹೌದಾ? ಪುಣ್ಯ ಲಭಿಸಲ್ಲ. ಯಾರಿಗಾರು ದುಡ್ಡಿನ ಹೆಲ್ಪ್ ಮಾಡಿದ್ರೆ ಎಲ್ಲಿ ಪುಣ್ಯ ಲಭಿಸುತ್ತೆ? ಏನಕ್ಕೆ ಕೊಟ್ರಿ ಅನ್ನೋ ವಿಚಾರದ ಮೇಲೆ ಪುಣ್ಯ ಲಭಿಸುತ್ತೆ. ನೀವು ಅನ್ನಕ್ಕೆ ಕೊಟ್ರಾ, ಅವ್ರ ಪಾಪ ಒಂದು ಹೊತ್ತಿಗೆ ಊಟ ಇಲ್ಲ, ಅವ್ರಿಗೊಂದು 10,000 ರೂಪಾಯಿ ಕೊಟ್ಟಿದ್ದಾರೆ ಸಾಲವಾಗಿ, ಬೇಕಾದ್ರೆ ಆಮೇಲೆ ಕೊಟ್ಟರು ಆಯಿತು ಅಂತ ಹೇಳಿದ್ರೆ ಅದು ಪುಣ್ಯ ಬರ್ತದೆ. ಮದುವೆ ಮಾಡಬೇಕು, ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ಅದಕ್ಕೂ ಗತಿ ಇಲ್ಲ ಅಂದರೆ ಕೊಟ್ಟರೆ ಪುಣ್ಯ ಲಭಿಸುತ್ತೆ. ಇಲ್ಲ, ನಾವು ದೇವಸ್ಥಾನದಲ್ಲಿ ಮಾಡಲ್ಲ, ನಾವು ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು, ಸಾಲ ಮಾಡೋದು. ರಿಚ್ ಆಗಿ ಮಾಡ್ತೀವಿ, ರಿಚ್ ಅಲ್ಲ, ಪಿಚ್ ಆಗಿ ಮಾಡೋದು. ಅದನ್ನ ರಿಚ್ ಅನ್ನೋದೇ ಇಲ್ಲ, ಪಿಚ್ ಆಗಿ ಮಾಡೋದು. ಹೌದು. ಸೊ ಆ ರೀತಿ ಮನೆ ಕಟ್ಟೋ ವಿಚಾರ ತಗೊಂಡ್ರು ಕೂಡ ಅದು ಪಿಚ್ಚಾಗೆ ಮಾಡೋದು, ರಿಚ್ ಏನಲ್ಲ ಅಲ್ವಾ? ಇದೊಂದು ವಿಚಾರ ಬಂತು ಇವತ್ತು. ಫಾರ್ ಎಕ್ಸಾಂಪಲ್ಲು, ಒಂದು ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಓಕೆ, ಮನೆ ಕಟ್ಟೋಕ್ಕೆ ಒಂದು 70 ಲಕ್ಷ ಆಗಿದೆ, ಸೈಟ್ ಒಂದು 50 ಲಕ್ಷ ಆಗಿದೆ ಅಂತ ಅನ್ಕೊಳ್ಳೋಣ. ಮನೆ ಕಟ್ಟಕ್ಕೆ 70, 1-20 ಆಯಿತು. ನೆಕ್ಸ್ಟ್ ಡೇನೇ ಮಾರಕ್ಕಿಡಿ, 1-20 ಅಲ್ಲ, ಅವ್ರು 80ಕ್ಕೆ ಕೇಳ್ತಾರೆ. ಕಡಿಮೆ ಆಗುತ್ತಾ? 100 ಅಲ್ಲ, ನೀವು ಮನೆ ಕಟ್ಟಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅನ್ಸುತ್ತೆ. ಅಲ್ಲ, ಭೂಮಿ ಬೆಲೆ ಯಾವಾಗಲೂ ಜಾಸ್ತಿ ಆಗುತ್ತೆ. ಭೂಮಿ ಬೆಲೆ 50 ಇದ್ದೇ ಇದೆಯಲ್ಲ, ಅದು ಕೊಡ್ತಾರಲ್ಲ. ಮನೆ ಹಳೇದಾದ ಕಡಿಮೆ ಆಗುತ್ತೆ. ಅಲ್ಲ, ನೆಕ್ಸ್ಟ್ ಡೇನೇ ಹಳೇದದು. ಇವತ್ತು ಗೃಹ ಪ್ರವೇಶ ಮಾಡಿ ನಾಳೆ ಮಾರಕ್ಕಿಟ್ಟಿದ್ದೀವಿ ಅಂತ ಹೇಳಿ, ಅರ್ಥ ಆಯ್ತಾ? ಎಲ್ಲೋ ಗೊತ್ತಿಲ್ಲದೆ ಇರೋರು ಶೋ ನೋಡಿ ಬಕ್ರ ಆಗಿ 10 ಲಕ್ಷ ಜಾಸ್ತಿ ಕೊಟ್ಟು ಹೋಗ್ತಾರೆ. ಕೆಲವರು ಅದು ವ್ಯವಹಾರದಲ್ಲಿ ಮಾಡಿರ್ತಾರೆ. ಕೆಲವರು ಇವ್ರು ಇರ್ತಾರೆ, ಈ ರಿಯಲ್ ಎಸ್ಟೇಟು ಮನೆ ಕಟ್ಟೋರು, ಮನೆ ಕಟ್ಟಿ ಮಾರುವಂಥದ್ದು. ಒಳಗಡೆ ಯಾವ ಇದು ಹಾಕಿದಾರೋ ಗೊತ್ತಿಲ್ಲ, ಅವ್ರು ಲಾಭ ಇಲ್ಲದೆ ಮನೆ ಕಟ್ಬಿಟ್ಟಿರ್ತಾರಾ? ಕರೆಕ್ಟ್ ಅಲ್ವಾ? ಅವರೆಲ್ಲ ಕಟ್ಟಿ ಇದ್ರ ಮೇಲೆ ಒಂದು 20 ಲಕ್ಷ ಬರಲಿ ಅಂತ ಇಟ್ಕೊಂಡಿರ್ತಾರೆ. ಎಲ್ಲ ನೋಡೋಕ್ಕೆ ಶೋ ಇರುತ್ತೆ, ವಾವ್ ಫ್ಯಾಕ್ಟರು. ಅಂದರೆ ನಮಗೆ ತಲೆನೋವಿಲ್ಲ, ನಿಂತ್ಕೊಂಡು ಕಟ್ಸೋವಂಥ ಪ್ರಮೇಯ ಇಲ್ಲ. ಹಿಂಗೆ ದುಡ್ಡು ಬಿಸಾಕ್ರೆ 10 ಲಕ್ಷ ಹೋದ್ರೂ ಪರವಾಗಿಲ್ಲ, ನಮಗೆ ಚೆನ್ನಾಗಿ ರೆಡಿಮೇಡಾಗಿ ಬರ್ತೀವಿ. ನೋಡಿದ ತಕ್ಷಣ ಎಲ್ಲ ಓಕೆ, ನಾವು ಎಂಟ್ರಾಗಿ ಮಲಗೋದಷ್ಟೇ ಕೆಲಸ, ಹಾಲು ಕಾಯಿಸ್ಕೊಳ್ಳೋದು, ಟೀ ಕುಡಿಯೋದು, ಮಲಗೋದಷ್ಟೇ ಕೆಲಸ ಅಂತ ಹೇಳಿದ ತಕ್ಷಣ ಬೇಕಾದ್ರೆ 20 ಲಕ್ಷ ಜಾಸ್ತಿ ಕೊಟ್ಬಿಡ್ತಾರೆ. ಇದೊಂದು ಬಿಸ್ನೆಸ್ ಬೇರೆ ಇದೆ. ಆದರೆ ನೀವೇ ಕಟ್ಟಿ ಏನೋ ಒಂದು ಸಮಸ್ಯೆ ಆಯಿತು, ಈಗ ಆಗೋಯ್ತು, ಎಲ್ಲ ಕಟ್ಟಿ ಗೃಹ ಪ್ರವೇಶ ಮಾಡಿಬಿಟ್ಟಿದ್ವಿ, ಕಷ್ಟ ಆಗ್ತಾಯಿದೆ, ನೆಕ್ಸ್ಟ್ ಮಾಡಬೇಕು, ಬಂದಿದ್ದಕ್ಕೆ ಕೊಡಲಿ ಅಂತಂದರೆ ಬರ್ಕೊಡ್ತೀನಿ. ನೀವು 1,20,00,000 ಏನಾರು ಖರ್ಚು ಮಾಡಿದರೆ 90ಕ್ಕೆ ಕೇಳಲಿಲ್ಲ ಅಂದರೆ ಕೇಳಿ ಜನ. ಅವೆಲ್ಲ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕೆಲವು ಹೆಂಗಸರಿಗೆ ಹುಚ್ಚು ಹಿಡಿದಿದೆ, ಮನೆ ಕಟ್ಟೋ ಹುಚ್ಚು ಹಿಡಿದಿದೆ. ದುಡ್ಡಿದೆಯಾ? ಅದಕ್ಕೆ ದುಡ್ಡಿದ್ರೆ ಮಾತ್ರ ಈ ಥರ ಕಲರ್ ಶೋ ತೋರಿಸಿ. ಎಲ್ಲರಿಗೂ ಆಸೆ ಇದೆ, ನನಗೂ ಆಸೆ, ದೊಡ್ಡದು ಬಂಗ್ಲೆ ಕಟ್ಟಬೇಕು ಅಂತ, ಜಯನಗರದಲ್ಲಿ ಕಟ್ಟಬೇಕು ಅಂತ ಆಸೆ, ಸದಾಶಿವನ ಕಟ್ಟಬೇಕು ಅಂತ ಆಸೆ, ಡಾಲರ್ಸ್ ಕಾಲನಿ ಕಟ್ಟಬೇಕು ಅಂತ ಆಸೆ, ಎಲ್ಲ ಆಸೆ ಇದೆ. ಎಲ್ಲದಕ್ಕೂ ಮೂಲ ನಮ್ಮ ಜಾತಕದಲ್ಲಿ ಹಣ ಇದೆಯಾ ನೋಡ್ಕೊಳ್ಳಿ. ಯಾವಾಗ ಹಣ ಇಲ್ವೋ ಕಂಡು ಬೇರೆಯವ್ರಿಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ಮನೆ ಕಟ್ಟಿ ಊರು ಬಿಟ್ಟು ಓಡೋಗಿರೋರು ಎಷ್ಟೋ ಜನ ಇದ್ದಾರೆ. ಕೆಲವರು ಸಾಲ ಮಾಡಿ ಮನೆ ಕಟ್ತಾರೆ, ಫೈನಲಿ ಆ ಸಾಲ ತೀರ್ಸೋಕಾಗದೆ ಮನೆ ಮಾರಿರೋದು ಉಂಟು, ಇಲ್ಲ ಜೀವನ ಪರ್ಯಂತ ಸಾಲ ತೀರ್ಸೋರು ಉಂಟು. ಅದೆಲ್ಲ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ? ಮನೆ ಕಟ್ಟೋ ಟೈಮಲ್ಲಿ ಜೋಶ್, ಹುಮ್ಮಸ್ಸು, ಯಾವುದೋ ಆರ್ಡಿನರಿ ಟ್ಯಾಪ್ ನಮ್ಮ ಬಜೆಟ್ಗೆ ಹಾಕೋದಲ್ಲ. ಹಾಕ್ರೋ ಜಾಕ್ವಾರು ಹಾಕೋ ಒಂದು 4,000ದ್ದು ಬಾತ್ರೂಮು, ಅಲ್ಲಿ ಹೋಗಿ ಗಲೀಜೆ ಮಾಡೋದು ಬಾತ್ರೂಮಲ್ಲಿ, ಹಾಕ್ರಿ ಅದು ಎಂಥದೋ ಒಂದು ಗೋಲ್ಡ್ ಕಲರೇ ಹಾಕ್ರಿ ಅಂತ ಹೇಳೋದು. ಆಮೇಲೆ ಲಾಕ್ಸು ಒಂಥರ ಅದು ಇರಬೇಕು, ಸಿಮ್ಮದ್ದಿರಬೇಕು, ಲಾಕ್ಸ್ ಅದಿರಬೇಕು. ಹೌದು, ಅದೆಲ್ಲ ಒಳ್ಳೇದೇ. ನಾನಾದರೂ ಮಾಡ್ತೀನಿ, ನೀವಾದರೂ ಮಾಡಿ, ಎಲ್ಲರೂ ಮಾಡೇ ಮಾಡ್ತಾರೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಹಣ ಇದೆಯಾ ನಮ್ಮಲ್ಲಿ? ಭಗವಂತ ನಮಗೆ ಯಥೇಚ್ಛವಾಗಿ ಕೊಟ್ಟಿದ್ದಾನ? ನೆಮ್ಮದಿಯಾಗಿ ಟೆನ್ಷನ್ ಇಲ್ಲದೆ ಕಟ್ತಕ್ಕಂಥದ್ದು ಜೀವನದಲ್ಲಿ ಭಾಳ ಇಂಪಾರ್ಟೆಂಟು. ಯಾವಾಗ ನಮಗೆ 5ನೇ ಮನೆ, 8ನೇ ಮನೆ, 12ನೇ ಮನೆ ನಡೆಯುತ್ತೆ, ಆಸೆಯಿಂದ ಕಟ್ಟೋದು ಬೇರೆ, ಆಸೆ ಇದ್ದು ಪರಿಸ್ಥಿತಿನೂ ಚೆನ್ನಾಗಿದ್ದು ಕಟ್ಟೋದು ಬೇರೆ. ಆಸೆಯಿಂದ ನಾವು ಕಷ್ಟಪಟ್ಟು ಕಟ್ಬಿಡೋಣ ಅಂತ ಹೇಳಿ ಚೀಟಿ ಮಾಡಿಬಿಟ್ಟು ಕಟ್ಬಿಡೋಣ, ಅದು ಮಾಡಿ ಕಟ್ಬಿಡೋಣ ಅಂತ ಹೆಂಗಸರು ಫಸ್ಟು ಮನೇಲಿ. ಓಕೆ ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮುಂಚೆ
ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರೋ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ಬೆಂಗಳೂರಿಂದ ಮೇಡಮ್, ಹರೀಶ್ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 17 ಓಕೆ ಫೆಬ್ರವರಿ ಹಾ 1989. ಓಕೆ ರಾತ್ರಿ 10:47. ಹಾ ಪ್ಲೇಸ್ ಪ್ಲೇಸ್ ಬಂದ್ಬಿಟ್ಟು ಚಿತ್ತೂರು, ಆಂಧ್ರ ಪ್ರದೇಶ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಮೇಡಮ್ ಒಂದು ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಅದಕ್ಕೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಅಂದ್ರೆ ಏನ್ ಸರ್? ನೀವು RBI ಅವರಾ? ಸರ್ ಇಲ್ಲ ಸರ್, ಒಂದ್ ಸ್ವಲ್ಪ ಸಾಲಗಳು ಮಾಡ್ಕೊಂಡ್ಬಿಟ್ಟೆ ಈ ವರ್ಷ. ಅದನ್ನ ಹೇಳಲ್ಲ ಯಾರೂನು. ಫೈನಾನ್ಷಿಯಲ್ ಇಶ್ಯೂಸ್ ಸರ್ ಆಕ್ಚುಲಿ ನಾನು ನಿಮ್ ಸ್ಟೂಡೆಂಟ್ ಸರ್. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಅಂತ ನಮ್ಗೆ ಇನ್ನೂ ಜನ ಗೊತ್ತಾಗ್ಬಿಡುತ್ತೆ. 2026 ಬುಧದೇಶದಲ್ಲಿ 4 ಮನೆ ಇದೆ, ಆಸ್ತಿ ಇದೆ, ಮಾರ್ಬಿಟ್ಟು ಮಾಡಂಗಿದ್ರೆ ಮಾಡಿ. ಕೇತು ಚೆನ್ನಾಗಿದೆ, 10 ಅಧಿಕಾರ ಪ್ರಾಪ್ತಿಯಿಂದ ನಿಮಗೆ ಹಣ ಬರುತ್ತೆ, ತೀರಿಸ್ತೀರಾ, ತೀರಿಸೋ ಶಕ್ತಿ ಇದೆ ಅಂತೆಲ್ಲ ತೋರಿಸ್ತಾ ಇದೆ ಜಾತಕದಲ್ಲಿ. ಅರ್ಥ ಆಯ್ತಾ? ಸರ್ ಏನಾಗಿದೆ ಅಂದ್ರೆ 1 ತಿಂಗಳಿಂದ ಯಾವ ಕೆಲಸಗಳೇ ಬರ್ತಾ ಇಲ್ಲ ಸರ್. ಹೆವಿ ಕೆಲಸಗಳು ಬರೋದು. ನಾವು ನೆಟ್ವರ್ಕಿಂಗ್ CCTV ಮಾಡೋದು. ಏನ್ ಕೆಲಸ ಮಾಡ್ತೀರಾ? ನೆಟ್ವರ್ಕಿಂಗ್ CCTV ಕ್ಯಾಮರಾಸ್ ಮಾಡ್ತೀವಿ ಸರ್. CCTV ಕ್ಯಾಮ್ರಾ ಹಾಕ್ಬಿಟ್ಟು ಸಾಲ ಜೋರಾಗಿ ಮಾಡ್ಬಿಟ್ಟಿದ್ದೀರಾ? ಸರ್ ಹಂಗಂತಿಲ್ಲ, ಬೇರೆ ಯಾರ್ದೋ ನಂಬಿ ಯಾವ್ದಕ್ಕೋ ಇದ್ ಮಾಡಕ್ ಹೋಗಿ ಕೆಲ್ಸಗಳು ಬಂದಿಲ್ಲ. ಟವರ್ ಅದಕ್ಕೆ ನಾವು ಹೇಳೋದು ಯಾವಾಗ್ಲೂ ಕೂಡ, ನಮಗೆ 12ನೇ ಮನೆ ಬಂದಾಗ, 8ನೇ ಮನೆ ಬಂದಾಗ, 5ನೇ ಮನೆ ಬಂದಾಗ, ನಮ್ದು ಕಳ್ಕೋಬೇಕು ಅಂತಿದ್ದಾಗ ನಮ್ದು ಮೀರಿ ಕಳ್ಕೊಂಡ್ರೂ ನಮಗೆ ಸಮಸ್ಯೆ. ಕಲಿಯುಗ ಅಂದರೆ ಹಂಗೇನೆ. ಕಲಿಯುಗದಲ್ಲಿ, ಸತ್ಯಯುಗದಲ್ಲಿ ಇಲ್ಲ ನಾವು. ಓಕೆ, ಈಗ ಇರೋ ಒಂದು ಬುಧ ದಶೆ 26ಕ್ಕೆ ಮುಗಿದೋಗ್ತಾ ಇದೆ. ಇನ್ನು ಜಸ್ಟ್ ಒಂದು 3 ಮಂತ್ಸಲ್ಲಿ ಮುಗಿದೋಗ್ತಾ ಇದೆ. ಹೊಸ ದಶದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದೇ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಬುಧನ ಒಂದು ಅಂಶದಲ್ಲಿ 3, 9, 12 ಇರೋದ್ರಿಂದ ಯಥೇಚ್ಛವಾಗಿ ಹೆಸರು ಕಾಳನ್ನು ಬಡವರಿಗೆ ದಾನ ಮಾಡ್ತಾ ಬರ್ತಾ ಇರಿ, ಕಮ್ಮಿ ಆಗ್ತಾ ಇರುತ್ತೆ. 10, 4, 11 ನಕ್ಷತ್ರ ಲಾರ್ಡಾಗಿ ಕೇತು ಬಂದಿರೋದ್ರಿಂದ ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ.
ಯು ಕ್ಯಾನ್ ಸಿ ದಿ ರಿಸಲ್ಟ್ ಫ್ರಮ್ ಮಾರ್ಚಿಂದ ಚೇಂಜಸ್ ಬರುತ್ತೆ, ಹೊಸ ಆಫರ್ಗಳು ಬರುತ್ತೆ, ಸಿಕ್ಕಾಪಟ್ಟೆ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.